ನಮಸ್ತೆ ಎಲ್ಲರಿಗೂ. ಹಿಂದಿನ ವಿಡಿಯೋದಲ್ಲಿ FLN ಅಭ್ಯಾಸ ಹಾಳೆಗಳಿಗೆ ಸಂಬಂಧಿಸಿದಂತಹ ಮೊದಲನೇ ಕಲಿಕಾ ಫಲವನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ಮುಂದಿನ ಕಲಿಕಾ ಫಲಗಳ ಕುರಿತು ಯಾವ ರೀತಿಯಾಗಿ ಅಭ್ಯಾಸ ಹಾಳೆಗಳು ರಚನೆ ಆಗಿದೆ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ. ಕಲಿಕಾ ಫಲ 2 ಏನಿದೆ? ಪ್ರಶ್ನೆಗಳನ್ನು ಕೇಳುವ ಮೂಲಕ ಸಂಭಾಷಣೆಯಲ್ಲಿ ತೊಡಗುವರು ಮತ್ತು ಇತರರನ್ನು ಆಲಿಸುವರು ಅಂತ ಇದೆ. ಸರಿ, ಈ ಒಂದು ಕಲಿಕಾ ಫಲದ ಮೇಲೆ ಯಾವ ರೀತಿಯಾಗಿ ಚಟುವಟಿಕೆಗಳನ್ನು ಹಮ್ಮಿಕೋಬಹುದು? ದೊಡ್ಡ ಮೀನು, ಈ ಒಂದು ಚಿಕ್ಕ ಕಥೆಯನ್ನು ಹೇಳೋದು. ರಾಜೇಶ್ ಒಬ್ಬ ಮೀನುಗಾರ. ಅವನು ಪ್ರತಿದಿನ ಬೆಳಿಗ್ಗೆ ತನ್ನ ದೋಣಿಯಲ್ಲಿ ಸಮುದ್ರಕ್ಕೆ ಹೋಗುತ್ತಾನೆ. ಒಂದು ದಿನ ಒಂದು ದೊಡ್ಡ ಮೀನು ಅವನ ಬಲೆಯಲ್ಲಿ ಬಿದ್ದಿತ್ತು. ಆ ಮೀನು ತುಂಬ ಭಾರವಾಗಿತ್ತು. ಹಾಗಾಗಿ ಅವನು ಆ ಮೀನನ್ನು ಸಮುದ್ರಕ್ಕೆ ಬಿಟ್ಟು ಬಿಡಲು ನಿರ್ಧಾರ ಮಾಡಿದ. ಈ ಒಂದು ಚಿಕ್ಕ ಕಥೆಯನ್ನು ಹೇಳಿ ಶಿಕ್ಷಕರು ಯಾವ ರೀತಿಯಾಗಿ ಚಟುವಟಿಕೆ ನಡೆಸೋದು? ಶಿಕ್ಷಕರು ಮಕ್ಕಳಿಗೆ ಈ ಕಥೆಯನ್ನು ಓದುವುದು, ಬಿಟ್ಟ ಸ್ಥಳಗಳಿಗೆ ಸೂಕ್ತ ಪದಗಳನ್ನು ಕೇಳುವ ಮೂಲಕ ಮಕ್ಕಳನ್ನು ಸಂಭಾಷಣೆಯಲ್ಲಿ ತೊಡಗಿಸುವುದು. ಮಕ್ಕಳು ಈ ಕಥೆಯನ್ನು ಓದೋದಲ್ಲ, ಇದು ಶಿಕ್ಷಕರು ಕಥೆಯನ್ನು ಹೇಳೋದು ಮಕ್ಕಳಿಗೆ. ನೆಕ್ಸ್ಟು ಅವರಿಗೆ ಪ್ರಶ್ನೆಗಳನ್ನು ಕೇಳುವ ಮೂಲಕ ಸಂಭಾಷಣೆಯಲ್ಲಿ ತೊಡಗೋ ಥರ ಮಾಡೋದು. ಮೊದಲನೇ ಪ್ರಶ್ನೆ, ರಾಜೇಶ್ ಒಬ್ಬ ಡ್ಯಾಶ್. ಅವನು ಪ್ರತಿದಿನ ಡ್ಯಾಶ್ ತನ್ನ ದೋಣಿಯಲ್ಲಿ ಸಮುದ್ರಕ್ಕೆ ಹೋಗುತ್ತಾನೆ. ಅವನು ಆ ಮೀನನ್ನು ಡ್ಯಾಶ್ ಬಿಟ್ಟು ಬಿಟ್ಟ. ರಾಜೇಶನಿಗೆ ಬಲೆಯಲ್ಲಿ ಸಿಕ್ಕಿದ್ದು ಒಂದು ಡ್ಯಾಶ್ ಮೀನು. ಮೀನು ರಾಜೇಶನ ಡ್ಯಾಶ್ ಬಿದ್ದಿತ್ತು. ರಾಜೇಶ್ ಮೀನನ್ನು ಸಮುದ್ರಕ್ಕೆ ಡ್ಯಾಶ್ ನಿರ್ಧಾರ ಮಾಡಿದ. ಈ ರೀತಿಯಾಗಿ, ಅಂದರೆ ಇದೇ ಕ್ವಶನ್ನೇ ಕೇಳಬೇಕು ಅಂತಲ್ಲ, ಒಂದು ಚಿಕ್ಕ ಕಥೆಯನ್ನು ಹೇಳಿ ಆ ಕಥೆಯಲ್ಲಿ ಅವ್ರು ಏನು ಅರ್ಥ ಮಾಡಿಕೊಂಡ್ರು ಅಂತ ಆ ಕಥೆಯ ಕುರಿತಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಮಕ್ಕಳನ್ನು ಸಂಭಾಷಣೆಯಲ್ಲಿ ತೊಡಗೋ ಥರ ಮಾಡೋದು. ಈ ಒಂದು ಕಲಿಕಾ ಫಲಕ್ಕೆ ಸಂಬಂಧಿಸಿದಂಥ ಇನ್ನೊಂದು ಅಭ್ಯಾಸ ಹಾಳೆ ಬೆಕ್ಕು ಮತ್ತು ಚೆಂಡು. ಮೀನಾಳ ಹತ್ತಿರ ಒಂದು ಪುಟ್ಟ ಬೆಕ್ಕು ಇತ್ತು. ಆ ಬೆಕ್ಕು ತನ್ನ ಮನೆಯ ಅಂಗಳದಲ್ಲಿ ಚೆಂಡಿನೊಂದಿಗೆ ಆಟ ಆಡ್ತಾ ಇತ್ತು. ಒಂದು ದಿನ ಚೆಂಡು ಬೇಲಿಯಲ್ಲಿ ಸಿಕ್ಕಿಕೊಂಡಿತ್ತು. ಬೆಕ್ಕು ಚೆಂಡನ್ನು ಕಷ್ಟಪಟ್ಟು ಹೊರಗೆ ತೆಗೆಯಿತು. ಈ ರೀತಿಯಾಗಿ ಒಂದು ಚಿಕ್ಕ ಕಥೆಯನ್ನು ಹೇಳಿ ನೆಕ್ಸ್ಟು ಆ ಒಂದು ಕಥೆ, ಯಾವ ಕಥೆ ಹೇಳಿರ್ತೀವಲ್ಲ ಆ ಒಂದು ಕಥೆಯ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗೋದು. ಮೀನಾಳ ಹತ್ತಿರ ಯಾವ ಪ್ರಾಣಿ ಇತ್ತು? ಬೆಕ್ಕು ಯಾವುದರೊಂದಿಗೆ ಆಡುತ್ತಿತ್ತು? ಚೆಂಡು ಎಲ್ಲಿ ಸಿಕ್ಕಿಕೊಂಡಿತು? ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳೋದು. ಇನ್ನು ಮುಂದುವರೆದು ಈ ಒಂದು ಪ್ರಾಣಿಗಳ ಕುರಿತಾದಂತೆ ಒಂದಿಷ್ಟು ಅಂಶಗಳನ್ನು ಮಕ್ಕಳ ಜೊತೆ ಚರ್ಚಿಸೋದು. ನಿಮ್ಮ ಮನೆಯಲ್ಲಿ ಯಾವ್ಯಾವ ಪ್ರಾಣಿಗಳನ್ನು ಸಾಕಿರುವಿರಿ? ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳ ಹೆಸರನ್ನು ಹೇಳಿ. ನೀವು ಎಂದಾದರೂ ಏನನ್ನಾದರೂ ಕಳೆದುಕೊಂಡಿರುವಿರಾ? ಅದನ್ನು ಹುಡುಕಲು ಹೇಗೆ ಕಷ್ಟಪಟ್ಟಿರುವಿರಿ? ಈ ರೀತಿಯಾಗಿ ಒಂದಿಷ್ಟು ಅಂಶಗಳ ಕುರಿತು ಮಕ್ಕಳ ಜೊತೆ ಚರ್ಚೆಯನ್ನು ನಡೆಸೋದು. ಕಲಿಕಾ ಫಲ 2ಕ್ಕೆ ಸಂಬಂಧಿಸಿದಂಥ ಇನ್ನೊಂದು ಅಭ್ಯಾಸ ಹಾಳೆ ಬಣ್ಣದ ಚಿಟ್ಟೆ. ಕಾಡಿನಲ್ಲಿ ಚಿಟ್ಟೆಯೊಂದು ಹೂವಿನಿಂದ ಹೂವಿಗೆ ಹಾರುತ್ತಿತ್ತು. ಅದರ ಬಣ್ಣ ಬಣ್ಣದ ರೆಕ್ಕೆಗಳು ಮಿನುಗುತ್ತಿದ್ದವು. ಇದ್ದಕ್ಕಿದ್ದಂತೆ ಗಾಳಿಯು ಜೋರಾಗಿ ಬೀಸಿತು. ಆಗ ಚಿಟ್ಟೆಯು ಒಂದು ಎಲೆಯ ಮೇಲೆ ಕುಳಿತುಕೊಂಡು ವಿಶ್ರಾಂತಿ ಪಡೆಯಿತು. ಶಿಕ್ಷಕರು ಮಕ್ಕಳಿಗೆ ಕಥೆಯನ್ನು ಓದುವುದು, ಮಕ್ಕಳು ಕೆಳಗೆ ಕೊಟ್ಟಿರುವ ಹೇಳಿಕೆಗಳನ್ನು ಸರಿ ಅಥವಾ ತಪ್ಪು ಎಂದು ಗುರುತಿಸುವ ಮೂಲಕ ಸಂಭಾಷಣೆಯಲ್ಲಿ ತೊಡಗುವುದು ಮತ್ತು ಇತರರನ್ನು ಆಲಿಸುವುದು. ಈ ರೀತಿಯಾಗಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದು. ಚಿಟ್ಟೆ ಮರದಿಂದ ಮರಕ್ಕೆ ಹಾರುತ್ತಿತ್ತು. ಇಲ್ಲಿ ಮಕ್ಕಳು ಸರಿ ತಪ್ಪು ಇದನ್ನು ಹೇಳೋದು. ಚಿಟ್ಟೆಯ ರೆಕ್ಕೆಗಳು ಬಣ್ಣ ಬಣ್ಣದಲ್ಲಿದ್ದವು. ಗಾಳಿ ನಿಧಾನವಾಗಿ ಬೀಸಿತು. ಚಿಟ್ಟೆ ಹೂವಿನ ಮೇಲೆ ವಿಶ್ರಾಂತಿ ಪಡೆಯಿತು. ಚಿಟ್ಟೆ ಎಲೆಯ ಮೇಲೆ ಕುಳಿತಿತ್ತು. ಈ ರೀತಿಯಾಗಿ ಒಂದೊಂದು ಅಭ್ಯಾಸ ಹಾಳೆಗಳಲ್ಲಿ ಒಂದೊಂದು ರೀತಿಯಾಗಿ ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ. ಕಲಿಕಾ ಫಲ 3 ಏನಿದೆ? ಹಾಡುಗಳು ಅಥವಾ ಕವನಗಳನ್ನು ಪಠಿಸುವರು. ಇದರ ಕುರಿತು ಅಭ್ಯಾಸ ಹಾಳೆಗಳನ್ನು ನೋಡೋಣ. ಮೊದಲನೇ ಚಟುವಟಿಕೆ, ಶಿಕ್ಷಕರು ಪದ್ಯವನ್ನು ಒಮ್ಮೆ ಹಾಡಿ ನಂತರ ಮಕ್ಕಳಿಂದ ಹಾಡಿಸುವುದು. ಗೆರೆ ಎಳೆದ ಪದಗಳನ್ನು ಓದಿಸಿ ಬರೆಸುವುದು. ಇಲ್ಲಿ ಕೇವಲ ಹಾಡುಗಳನ್ನು ಹಾಡಿಸುವುದರ ಜೊತೆಗೆ ಇಲ್ಲಿ ಓದೇ ಬರೆಯೋದಕ್ಕೂ ಕೂಡ ನಾವು ಅವಕಾಶ ಮಾಡಿಕೊಡ್ಬೋದು. ಚುಕ್ಕಿ ಚುಕ್ಕಿ ಚಿಟ್ಟೆ, ಬಣ್ಣ ಬಣ್ಣದ ಚಿಟ್ಟೆ, ರೆಕ್ಕೆ ಬಡಿಯುತ್ತಾ ಹಾರುವಳು, ಬಾನಿಗೆ ಹಾರಿ ಹೊರಟಳು. ಇಲ್ಲಿ ಗೆರೆ ಎಳೆದಿರುವ ಪದಗಳನ್ನು ಅವರ ಹತ್ರ ಓದಿಸಿ ಅಲ್ಲಿ ಪಕ್ಕ ಕೊಟ್ಟಿರೋ ಜಾಗದಲ್ಲಿ ಅದನ್ನು ಬರೆಸೋದು. ಕಾಗೆ ಕಾಗೆ ಕಪ್ಪು ಕಾಗೆ ಕಾವು ಕಾವು ಅನ್ನುವ ಕಾಗೆ ಹಾರಿ ಬಂತು ನೀರು ಕುಡಿಯಿತು ದೂರ ದೂರಿಗೆ ಹಾರಿ ಹೋಯಿತು. ಇಲ್ಲಿ ಕಾಗೆ ಕಾಗೆ ಕುಡಿಯಿತು ಹೋಯಿತು ಏನು ಅಂಡರ್ಲೈನ್ ಮಾಡಿದಾರಲ್ಲ, ಈ ಒಂದು ಶಬ್ದಗಳನ್ನು ಮಕ್ಕಳ ಕೈನಲ್ಲಿ ಓದಿಸಿ ಅವರು ಆ ಒಂದು ಶಬ್ದವನ್ನು ಬರೆಯೋದು. ಚೆಂಡು ಚೆಂಡು ನೆಗೆಯುವ ಚೆಂಡು, ಆಟವಾಡಲು ಚೆಂದದ ಚೆಂಡು, ಪುಟಿಸುತ್ತಾ ಒದೆಯುತ್ತಾ ಆಟವಾಡು, ಖುಷಿಯಿಂದ ನೀನು ಕುಣಿದಾಡು. ಇಲ್ಲೂ ಕೂಡ ಚೆಂಡು, ಆಟ ಆಡು, ಕುಣಿದಾಡು ಈ ರೀತಿಯಾಗಿ ಗೆರೆ ಎಳೆದಿರುವ ಶಬ್ದಗಳನ್ನು ಮಕ್ಕಳ ಕೈನಲ್ಲಿ ಓದಿಸಿ
ಅವರು ಅದನ್ನು ಬರೆಯೋ ಥರ ಮಾಡ್ಬೋದು. ಕಲಿಕಾಫಲ 3ರ ಕುರಿತಾದ 2ನೇ ಒಂದು ಅಭ್ಯಾಸ ಹಾಡೆ ನೋಡಿ. ಶಿಕ್ಷಕರು ಪದ್ಯವನ್ನು ಒಮ್ಮೆ ಹಾಡಿ ನಂತರ ಮಕ್ಕಳಿಂದ ಹಾಡಿಸುವುದು, ಮಕ್ಕಳಿಗೆ ಆನೆ ಮತ್ತು ಮಂಗನ ಚಿತ್ರ ಬಿಡಿಸಿ ಬಣ್ಣ ತುಂಬಲು ಹೇಳುವುದು. ಇಲ್ಲಿ ಆನೆ ಮತ್ತು ಮಂಗ 2ರ ಕುರಿತಾದ ಹಾಡು ಇದೆ. ಈ ಹಾಡನ್ನು ಶಿಕ್ಷಕರು ಹೇಳಿ ನಂತರ ಮಕ್ಕಳಿಂದ ಹೇಳಿಸಿ ನೆಕ್ಸ್ಟು ಆನೆ ಮತ್ತು ಮಂಗನ ಚಿತ್ರವನ್ನು ಬಿಡಿಸಿ ಬಣ್ಣ ತುಂಬಲಿಕ್ಕೆ ಹೇಳೋದು. ಆನೆ ಆನೆ ದೊಡ್ಡ ಆನೆ, ಮರಗಾತ್ರದ ದೊಡ್ಡ ಆನೆ, ಸೊಂಡಿಲು ಹಿಡಿದು ನೀರು ಕುಡಿಯುವ ಮೆಲ್ಲನೆ ಹೆಜ್ಜೆ ಹಾಕುವ ಆನೆ. ಮಂಗ ಮಂಗ ಚೇಷ್ಟೆಯ ಮಂಗ, ಮರದಿಂದ ಮರಕ್ಕೆ ಜಿಗಿಯುವ ಮಂಗ, ಹಣ್ಣು ಹಂಪಲು ತಿನ್ನುವ ಮಂಗ, ನಮಗೆ ನಗುವನ್ನು ತರುವ ಮಂಗ. ಈ ರೀತಿಯಾಗಿ ಮಕ್ಕಳು ಕೂಡ ಹಾಡನ್ನು ಹೇಳಿ ನೆಕ್ಸ್ಟ್ ಚಿತ್ರ ಬಿಡಿಸಿ ಬಣ್ಣ ತುಂಬೋದು. ಕಲಿಕಾಫಲ 3ಕ್ಕೆ ಸಂಬಂಧಿಸಿದಂತಹ ಇನ್ನೊಂದು ವಿಭಿನ್ನವಾದ ಅಭ್ಯಾಸ ಹಾಳೆ. ಇಲ್ಲಿ ಹಾಡನ್ನು ಮಕ್ಕಳ ಕೈನಿಂದ ಹೇಳಿಸಿ ನೆಕ್ಸ್ಟು ಒಂದು ಕೋಷ್ಟಕವನ್ನು ನಾವು ಕಪ್ಪು ಹಲಗೆ ಮೇಲೆ ಬರೆದು ಪದ ಮತ್ತು ಅದರ ಅರ್ಥವನ್ನು ಸರಿಯಾಗಿ ಜೋಡಿಸಲು ಹೇಳೋದು. ನಾಯಿ ನಾಯಿ ಮುದ್ದಿನ ನಾಯಿ, ನಮ್ಮ ಮನೆಯ ಪ್ರೀತಿಯ ನಾಯಿ, ಬೌಬೌ ಎಂದು ಬೊಗಳುತ್ತಾ ಓಡಿತು, ಕಳ್ಳನ ನೋಡಿ ಬೆದರಿಸಿತು. ಇಲ್ಲಿ ಏನು ಕೋಷ್ಟಕ, ಪದಗಳು ಯಾವ್ಯಾವುದು? ಮುದ್ದಿನ, ಬೊಗಳುತ್ತಾ, ಬೆದರಿಸಿತು. ಅದರ ಅರ್ಥಗಳನ್ನು ಹೊಂದಿಸಿ ಬರಿಬೇಕು. ಶಬ್ದ ಮಾಡುತ್ತಾ, ಹೆದರಿಸಿತು, ತುಂಬ ಇಷ್ಟವಾದ ಅಥವಾ ಪ್ರೀತಿಯ. ಈ ರೀತಿಯಾಗಿ ಇದೊಂದು ಚಟುವಟಿಕೆ ಆಯಿತು. ಕಲಿಕಾಫಲ 4 ಕಥೆಗಳು, ಕವಿತೆಗಳು, ಮುದ್ರಣ ಇತ್ಯಾದಿಗಳಲ್ಲಿ ಕಂಡುಬರುವ ಪರಿಚಿತ ಪದಗಳನ್ನು ಪುನರಾವರ್ತಿಸುವರು. ಇಲ್ಲಿ ಯಾವ ರೀತಿಯಾಗಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬಹುದು ಅಂತ ಮೊದಲನೆಯ ಒಂದು ಅಭ್ಯಾಸ ಹಾಡೆಗಳು. ಶಿಕ್ಷಕರು ಕಥೆಯನ್ನು ಓದುವುದು, ಕಥೆಯಲ್ಲಿನ ಗೆರೆ ಎಳೆದಿರುವ ಪದಗಳನ್ನು ಕಪ್ಪು ಹಲಗೆಯ ಮೇಲೆ ಬರೆದು ಮಕ್ಕಳಿಂದ ಪುನರಾವರ್ತಿತವಾಗಿ ಹೇಳಿಸುವುದು. ನಿಜವಾದ ಸ್ನೇಹಿತರು. ಶಾಲೆ ಮುಗಿದ ನಂತರ ರವಿ ಮತ್ತು ಸಾರಾ ಮನೆಗೆ ಹೋಗುತ್ತಿದ್ದರು. ರವಿಯು ಕಾಲಿಗೆ ಏನೋ ತಗುಲಿ ಬಿದ್ದನು. ಅವನ ಮೊಣಕಾಲಿಗೆ ಗಾಯವಾಯಿತು. ಸಾರಾ ತಕ್ಷಣ ಅವನಿಗೆ ಎದ್ದು ನಿಲ್ಲಲು ಸಹಾಯ ಮಾಡಿ ತನ್ನ ಬಾಟಲಿಯಲ್ಲಿದ್ದ ನೀರನ್ನು ಕೊಟ್ಟಳು. ನಿನಗೆ ನೋವಾಯಿತೆ, ಮನೆಗೆ ಹೋಗೋಣ ಬಾ ಎಂದು ಹೇಳಿದಳು. ಅವಳು ರವಿಯ ಕೈ ಹಿಡಿದು ಅವನ ಮನೆ ತಲುಪುವವರೆಗೆ ಜೊತೆಗಿದ್ದಳು. ಇಲ್ಲಿ ಕಥೆಯನ್ನು ಹೇಳಿ ಎಳೆದಿರುವ ಪದಗಳನ್ನು ಬೋರ್ಡ್ ಮೇಲೆ ಬರೆದು ಮಕ್ಕಳ ಕೈಲಿಂದ ಅದನ್ನು ಓದಿಸೋದು, ಗೆರೆ ಎಳೆದಿರುವ ಪದಗಳನ್ನು ಓದಿಸೋದು. ಕಲಿಕಾಫಲ 4ಕ್ಕೆ ಸಂಬಂಧಿಸಿದಂತಹ ಅಭ್ಯಾಸ 2ನೇ ಅಭ್ಯಾಸ ಹಾಳೆ. ನಮ್ಮ ಕುಟುಂಬ. ಸಂಜಯನ ಅಪ್ಪ ಮತ್ತು ಅಮ್ಮ ತೋಟದಲ್ಲಿ ಕೆಲಸ ಮುಗಿಸಿ ಮನೆಗೆ ಬಂದಾಗ ಅವನು ಅವರಿಗೆ ಕುಡಿಯಲು ನೀರು ಕೊಟ್ಟನು. ಅವರು ಅಡಿಗೆ ಮಾಡುವಾಗ ತರಕಾರಿ ಕತ್ತರಿಸಲು ಸಂಜಯ್ ಸಹಾಯ ಮಾಡಿದನು. ಸಂಜೆ ಎಲ್ಲರೂ ಸೇರಿ ಜೊತೆಯಲ್ಲಿ ಊಟ ಮಾಡಿ ಮಲಗಿದರು. ಮರುದಿನ ಶಾಲೆಗೆ ಹೋಗುವಾಗ ಅಪ್ಪ ಮತ್ತು ಅಮ್ಮನಿಗೆ ಹೊರಟನು. ಇಲ್ಲಿ ಯಾವ ರೀತಿಯಾಗಿ ಚಟುವಟಿಕೆಗಳನ್ನು ಹಮ್ಮಿಕೋಬಹುದು? ಶಿಕ್ಷಕರು ಕಥೆಯನ್ನು ಓದುವುದು. ಕೆಳಗಿನ ವಾಕ್ಯಗಳಲ್ಲಿ ಕಥೆಗೆ ಸಂಬಂಧಿಸಿದ ಕೆಲವು ವಾಕ್ಯಗಳನ್ನು ನೀಡಲಾಗಿದೆ. ಈ ವಾಕ್ಯಗಳಲ್ಲಿನ ತಪ್ಪಾಗಿರುವ ಪದಗಳನ್ನು ಗುರುತಿಸಿ ಸರಿಯಾದ ಪದಗಳನ್ನು ಹೇಳಲು ಮಕ್ಕಳಿಗೆ ಪ್ರೋತ್ಸಾಹಿಸಿ ಕಪ್ಪು ಹಲಗೆಯ ಮೇಲೆ ಉತ್ತರವನ್ನು ಬರೆಯುವುದು. ನಂತರ ಮಕ್ಕಳಿಂದ ಪುನರಾವರ್ತಿತವಾಗಿ ಹೇಳಿಸುವುದು. ಉದಾಹರಣೆ, ಸಂಜಯನ ಅಪ್ಪ ಮತ್ತು ಅಮ್ಮ ಆಫೀಸ್ನಲ್ಲಿ ಕೆಲಸ ಮುಗಿಸಿ ಮನೆಗೆ ಬಂದರು. ಇಲ್ಲಿ ತಪ್ಪು ಪದ ಯಾವುದು? ಆಫೀಸ್ನಲ್ಲಿ. ಮಕ್ಕಳ ಹತ್ರ ಕೇಳಬೇಕು, ಹಾಗಿದ್ರೆ ಸರಿಯಾದ ಪದ ಯಾವುದು? ಅವರು ತಪ್ಪು ಪದವನ್ನು ಗುರುತಿಸಿ ಸರಿಯಾದ ಪದವನ್ನು ಹೇಳಬೇಕು. ಸರಿಯಾದ ಪದ ಇಲ್ಲಿ ತೋಟದಲ್ಲಿ. ಅದೇ ರೀತಿಯಾಗಿ ಸಂಜಯ್ ಅಪ್ಪ ಮತ್ತು ಅಮ್ಮನಿಗೆ ತಿನ್ನಲು ನೀರು ಕೊಟ್ಟನು. ಇಲ್ಲಿ ತಪ್ಪು ಪದ ಗುರುತಿಸಿ ಅದಕ್ಕೆ ಸರಿಯಾದ ಪದವನ್ನು ಹೇಳಬೇಕು. ಎಲ್ಲರೂ ಸೇರಿ ಜೊತೆಯಲ್ಲಿ ಊಟ ಮಾಡಿ ಹೊರಟರು. ಅಡುಗೆ ಮಾಡಲು ಹಣ್ಣು ಕತ್ತರಿಸಲು ಸಹಾಯ ಮಾಡಿದನು. ಕಲಿಕಾಫಲ 4ಕ್ಕೆ ಸಂಬಂಧಿಸಿದಂತಹ 3ನೇ ಅಭ್ಯಾಸ ಹಾಳೆ. ವಿದ್ಯುತ್ ಉಳಿಸು. ರವಿ ಆಟವಾಡಿ ರೂಮಿನಿಂದ ಹೊರಗೆ ಬಂದಾಗ ವಿದ್ಯುತ್ ದೀಪ ಹಾಗೆಯೇ ಉರಿಯುತ್ತಿತ್ತು. ಇದನ್ನು ನೋಡಿದ ಅವನ ಅಪ್ಪ, ರವಿ ರೂಮಿನಿಂದ ಹೊರಗೆ ಹೋಗುವಾಗ ದೀಪ ಆರಿಸಬೇಕು. ವಿದ್ಯುತ್ ಉಳಿತಾಯ ಮಾಡುವುದು ಬಹಳ ಮುಖ್ಯ, ಇದರಿಂದ ಪರಿಸರಕ್ಕೆ ಸಹಾಯವಾಗುತ್ತದೆ ಎಂದರು. ರವಿ ಅಂದಿನಿಂದ ಯಾವಾಗಲೂ ದೀಪವನ್ನು ಆರಿಸಲು ಮರೆಯುತ್ತಿರಲಿಲ್ಲ. ಇಲ್ಲಿ ಯಾವ ರೀತಿಯಾಗಿ ಚಟುವಟಿಕೆ? ಶಿಕ್ಷಕರು ಕಥೆಯನ್ನು ಓದುವುದು. ಕಥೆಯಲ್ಲಿನ ಪದಗಳ ಅಕ್ಷರಗಳನ್ನು ಹಿಂದೆ ಮುಂದೆ ಮಾಡಿ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಕಪ್ಪು ಹಲಗೆಯ ಮೇಲೆ ಆ ಪದಗಳನ್ನು ಬರೆದು ಸರಿಯಾದ ಅರ್ಥ ಬರುವಂತೆ ಮಕ್ಕಳಿಂದ ಪದಗಳನ್ನು ರೂಪಿಸುವುದು ಮತ್ತು ಪುನರಾವರ್ತಿತವಾಗಿ ಹೇಳಿಸುವುದು. ಇಲ್ಲಿ ಪದದಲ್ಲಿರುವ ಅಕ್ಷರಗಳು ಉಲ್ಟಾ ಪಲ್ಟಾ ಆಗಿದೆ, ಹಿಂದೆ ಮುಂದೆ ಆಗಿದೆ. ಇಲ್ಲಿ ಪದದಲ್ಲಿರುವ ಅಕ್ಷರಗಳನ್ನು ಹಿಂದೆ ಮುಂದಾಗಿ ಕೊಟ್ಟಿದ್ದಾರೆ. ಮಕ್ಕಳು ಅದನ್ನು ಸರಿಯಾಗಿ ಜೋಡಿಸಿ ಪದವನ್ನು ಓದಬೇಕು. ಕಲಿಕಾಫಲ 5
ಮಕ್ಕಳ ಸಾಹಿತ್ಯ ಪಠ್ಯಪುಸ್ತಕದಲ್ಲಿರುವ ಕಥೆಯನ್ನು ಓದುವರು ಮತ್ತು ವಿವರಿಸುವರು ಮತ್ತು ಹೇಳುವರು ಅಂತ ಇದೆ. ಇಲ್ಲಿ ನೋಡಿ, ಹಿಂದಿನ ಒಂದು ಕಲಿಕಾ ಫಲದಲ್ಲಿ ಏನಾಗಿತ್ತು, ಶಿಕ್ಷಕರು ಮಕ್ಕಳಿಗೆ ಕಥೆಯನ್ನು ಹೇಳಬೇಕಿತ್ತು. ಈ ಒಂದು ಕಲಿಕಾ ಫಲದಲ್ಲಿ ಮಕ್ಕಳು ಕಥೆಯನ್ನು ಮಕ್ಕಳೇ ಓದಬೇಕು. ಗಿಡುಗ ಮತ್ತು ಜಿಂಕೆ. ಒಂದು ಕಾಡಿನಲ್ಲಿ ಜಿಂಕೆ ತನ್ನ ಮರಿಗಳೊಂದಿಗೆ ವಾಸಿಸುತ್ತಿತ್ತು. ಅದು ಪ್ರತಿದಿನ ತನ್ನ ಮರಿಗಳಿಗೆ ಆಹಾರವನ್ನು ತರಲು ಹೊರಗಡೆ ಹೋಗುತ್ತಿತ್ತು. ಆ ಸಮಯದಲ್ಲಿ ಗಿಡುಗ ಬಂದು ಮರಿ ಜಿಂಕೆಗಳಿಗೆ ತೊಂದರೆ ಕೊಡುತ್ತಿತ್ತು. ಆದರೆ ಮರಿ ಜಿಂಕೆಗಳಿಗೆ ತಾಯಿ ಜಿಂಕೆಯ ರಕ್ಷಣೆ ಯಾವಾಗಲೂ ದೊರಕುತ್ತಿತ್ತು. ಇಲ್ಲಿ ಚಟುವಟಿಕೆ ನೋಡಿ, ಮಕ್ಕಳು ಕಥೆಯನ್ನು ಓದಿದ ನಂತರ ಶಿಕ್ಷಕರು ಈ ಕೆಳಗಿನ ಪ್ರಶ್ನೆಗಳನ್ನು ಕೇಳುವುದು. ಮಕ್ಕಳೇ ಕಥೆಯನ್ನು ಓದಬೇಕು. ಓದಾದ ನಂತರ ಶಿಕ್ಷಕರು ಪ್ರಶ್ನೆಯನ್ನು ಕೇಳಬೇಕು. ಈ ಕಥೆಯಲ್ಲಿ ಬರುವ ಪಾತ್ರಗಳು ಯಾವುವು? ಜಿಂಕೆ ಎಲ್ಲಿ ವಾಸಿಸುತ್ತಿತ್ತು? ಜಿಂಕೆ ಪ್ರತಿದಿನ ಎಲ್ಲಿಗೆ ಹೋಗುತ್ತಿತ್ತು? ಜಿಂಕೆ ಹೊರಗಡೆ ಹೋದಾಗ ಮರಿ ಜಿಂಕೆಗಳಿಗೆ ಯಾರು ತೊಂದರೆ ಕೊಡುತ್ತಿದ್ದರು? ಮರಿ ಜಿಂಕೆಗಳಿಗೆ ಯಾರ ರಕ್ಷಣೆ ದೊರಕುತ್ತಿತ್ತು? ಈ ರೀತಿಯಾಗಿ ಮಕ್ಕಳು ಕಥೆಯನ್ನು ಓದಿದ ನಂತರ ಮಕ್ಕಳಿಗೆ ಪ್ರಶ್ನೆಯನ್ನು ಕೇಳೋದು. ಕಲಿಕಾ ಫಲ 5ಕ್ಕೆ ಸಂಬಂಧಿಸಿದಂತೆ 2ನೇ ಅಭ್ಯಾಸ ಹಾಳೆ. ಇಲ್ಲಿ ಕೂಡ ಮಕ್ಕಳು ಕಥೆಯನ್ನು ಓದಿ ಶಿಕ್ಷಕರು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದು. ಕಿಶೋರ್ ಬಡಗಿ ಕೆಲಸ ಮಾಡುತ್ತಾನೆ. ಅವನು ತನ್ನ ಮನೆಯಲ್ಲಿಯೇ ಮರದಿಂದ ಕುರ್ಚಿಗಳನ್ನು ತಯಾರಿಸುತ್ತಾನೆ. ಅವನ ಮನೆಯ ಪಕ್ಕದಲ್ಲಿ ಅನಾಥರಿಗಾಗಿ ಒಂದು ಆಶ್ರಮ ಇತ್ತು. ಅಲ್ಲಿ ವಯಸ್ಸಾದ ಹಿರಿಯರು ಇದ್ದರು. ಅವರಿಗೆ ಕುಳಿತುಕೊಳ್ಳಲು ಕುರ್ಚಿಗಳನ್ನು ದಾನವಾಗಿ ನೀಡಿದ. ಮಕ್ಕಳು ಕಥೆಯನ್ನು ಓದಿದ ನಂತರ ಶಿಕ್ಷಕರು ಈ ಕೆಳಗಿನ ಪ್ರಶ್ನೆಗಳನ್ನು ಕೇಳುವುದು. ಕಿಶೋರ್ ಏನು ಕೆಲಸ ಮಾಡುತ್ತಾನೆ? ಕಿಶೋರ್ ತನ್ನ ಮನೆಯಲ್ಲಿ ಏನನ್ನು ತಯಾರಿಸುತ್ತಾನೆ? ಕಿಶೋರ್ ಮನೆಯ ಪಕ್ಕದಲ್ಲಿ ಏನಿದೆ? ಆ ಆಶ್ರಮದಲ್ಲಿ ಯಾರು ಇದ್ದರು? ಕಿಶೋರ್ ಆಶ್ರಮದವರಿಗೆ ಏನನ್ನು ದಾನವಾಗಿ ನೀಡಿದ? ಕಲಿಕಾ ಫಲ 5ಕ್ಕೆ ಸಂಬಂಧಿಸಿದಂತಹ 3ನೇ ಅಭ್ಯಾಸ ಹಾಳೆ. ಮಕ್ಕಳು ಈ ಕಥೆಯನ್ನು ಓದಿದ ನಂತರ ಕಥೆಯ ಸಾರಾಂಶವನ್ನು ಮೌಖಿಕವಾಗಿ ತರಗತಿಯಲ್ಲಿ ಎಲ್ಲರಿಗೂ ಮತ್ತೆ ಹೇಳುವುದು. ಇಲ್ಲಿ ಶಿಕ್ಷಕರು ಪ್ರಶ್ನೆ ಕೇಳಬೇಕು ಅಂತಿಲ್ಲ, ಮಕ್ಕಳು ಕಥೆಯ ಸಾರಾಂಶವನ್ನು ಹೇಳೋದು. ರೇಷ್ಮೆ ಸೀರೆ. ಮೀನಾಕ್ಷಿ ಒಬ್ಬ ನೇಕಾರ ಮಹಿಳೆ. ಅವಳು ತನ್ನ ಮನೆಯಲ್ಲಿ ಸೀರೆಗಳನ್ನು ನೇಯುತ್ತಾಳೆ. 1 ತಿಂಗಳು ಕಷ್ಟಪಟ್ಟು ಒಂದು ಸುಂದರವಾದ ರೇಷ್ಮೆ ಸೀರೆಯನ್ನು ತಯಾರಿಸಿದಳು. ಆ ಸೀರೆಯನ್ನು ಒಬ್ಬ ಗ್ರಾಹಕಿ 20,000 ರೂಪಾಯಿ ಹಣ ಕೊಟ್ಟು ಖರೀದಿಸಿದಳು. ಈ ಒಂದು ಚಿಕ್ಕ ಕಥೆಯ ಸಾರಾಂಶವನ್ನು ಮಕ್ಕಳು ಹೇಳೋದು. ಈ ಒಂದು ಅಭ್ಯಾಸ ಹಾಳೆಗಳು ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳಾದರೆ ಇದರ PDF ಬೇಕಾದರೆ ದಯಮಾಡಿ ಒಂದು ಕಾಮೆಂಟ್ ಮಾಡಿ. ಇದರ ಮುಂದಿನ ಒಂದು ಕಲಿಕಾ ಫಲಗಳ ಅಭ್ಯಾಸ ಹಾಳೆಗಳನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಚರ್ಚೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.